ಇಂಡಿಯ ತಾಲೂಕಿನಲ್ಲಿ ಇವತ್ತು ಮಿರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯ ಸಮಂಜರಿ ಕಾರ್ಯಕ್ರಮ, ಅಷ್ಟೇ ಅದ್ದೂರಿಯಾಗಿರುವಂತಹ ಒಂದು ಜಾತ್ರೆ ಕಾರ್ಯಕ್ರಮ, ಮದ್ದು ಸುಡುವಂತ ಕಾರ್ಯಕ್ರಮ. ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ, ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತ. ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡಿದೇವೆ, ಬಹಳ ಚಂದ ಅನಿಸ್ತ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನ್ನು ಬರಮಾಡಿಕೊಂಡಿರುವಂತ ಕಮಿಟಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾಯಂದ್ರ ಬಹಳ ಜನ ಇದ್ದೀರಿ, ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು. ಯಾವ ಮನಸ್ಸು ಬಿಚ್ಚರೇನಾಗ್ರಿ, ಮನಸ್ಸು ಮುಚ್ಚರೇನಾಗ್ರಿ, ಮಗಲ್ ಕೂತವ್ರು ತೊಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ, ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ. ಯಾಕೆ ಹೆಣ್ಮಕ್ಳು ಮಾತಿರತ್ ಕರಿತೇವಂದ್ರ ಜಾಸ್ತಿ ಮಾತಾಡ್ತಾರಂತ ಮಾತಿರತ್ ಕರಿತೇವ್ರಿ. ಆ ಮೇಡಮ್ ಅವ್ರು ಬಂದ್ರ ಅನ್ಕೊಂಡೇನ ಯಾಕೆ ಹೋಗಿ ಹೊಡ್ಯಾತಾರ, ಏನು ಬರಿಗೆಟ್ಟಿವ್ರಿ ನಮ್ಗಿಂತ ಹೆಚ್ಚು ನೀವು. ಗುಮ್ಮಟ ನಗರಿ ಹೆಮ್ಮೆ ಗಾಯಕಿ ನಮ್ಮ ಡೈಲಾಗ್ ಕ್ವೀನ್ ಲಕ್ಷ್ಮಿ ವಿಜಯಪುರ ಅವ್ರನ್ನ ವೇದಿಕೆ ಬರಮಾಡ್ಕೊಂಡಿವೆ. ದಯವಿಟ್ಟು ಬರ್ರಿ, ಇನ್ನೊಂದು ಜೋರಾದ ಚಪ್ಪಾಳೆ. ಹಂಗೆ ಮಧ್ಯದಲ್ಲಿ ಒಂದೊಂದು ಮಾತು ಹೇಳ್ತಿರ್ತೀನಿ ಹುಡುಗರಿಗೆ. ಇತ್ತಿತ್ತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯಾರು ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನಿ ಹೊರಸಲ ದಾಟಿದ್ರಿ ಎದುರಿಗೆ ಅತ್ತೆ ಮಾವನ ಫೋಟೋ ಗೂಂಟಕ್ಕೆ ಬಡದ್ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ. ಅದಕ್ಕೆ ಹೇಳುದ್ರಿ, ತಂದೆ ತಾಯಿ ಹೇಳೋಂತ ಹುಡುಗಿನ ಮದುವೆ ಮಾಡ್ಕೋರಿ, ಜೀವನ ಚಂದ ಇರ್ತೈತಿ. ಯಾಕಂದ್ರ ತಂದೆ ತಾಯಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ. ಅವನವನ್ ಎಂತ ಹುಡುಗಿಯಾರ ಹತ್ತು ಹೋದ್ರೆ ಏನಾಯ್ತು, 11ನೇ ತರೋ ಶಕ್ತಿ ದೇವ್ರ ನಮಗ್ ಕೊಡ್ತಾನ. ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲ ನಮ್ಮಂತವ್ರ ಹುಡುಗಿಯರ್ ಪಡ್ಯಾಕ ಹಿಮಾಲಯದಾಗ 100 ವರ್ಷ ತಪಸ್ ಕುಂದಿರ್ಬೇಕು. ಹಿಮಾಲಯ ಹಿಮಾಲಯ ಹಾ ಅದೇ ಬರ್ಪೊಳಗ್ ಕುಂದಿರ್ತಿರಲ್ಲ, ಹಿಮಾಲಯದಾಗ ತಪಸ್ ಮಾಡಿರ್ಬೇಕು. ಬಾಳ ಮಾತಾಡಬೇಡ ಸರಿ. 30 ರೂಪಾಯಿ ಪೆರಿಯಲ್ ನವ್ಲು ಹಚ್ಕೊಳ್ಳು, ನಿಮಗೆ ಇಟ್ಟಿರ್ಬೇಕಾದ್ರೆ ಅವ್ನು 290 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರ್ ಹಾಕ್ಲಾರ್ದೆ ಹೊಡೆದು ಹೆಣ್ತಿ ಗೊತ್ತಲ್ಲಾರ್ದಂಗ ಮೇಂಟೈನ್ ಮಾಡ್ತೇವೆ, ನಮಗೆ ಇಟ್ಟಿರ್ಬಾರ್ದು. ಅದಕ್ಕೆ ನಾವು ಹೆಣ್ಮಕ್ಳು ನಂಬಂಗಿಲ್ಲ ಗಂಡು ಮಕ್ಳಿಗೆ, ಹೌದಿಲ್ಲ? ನಂಬಂಗಿಲ್ಲ. ಬರ್ರಿ ಒಂದ್ಸಲ ಚಪ್ಪಲ್ ನಮ್ಮ ಹೆಣ್ಮಕ್ಳು ಎಲ್ರು ಸೇಮ್ ರೊಟ್ಟಿ ಬಡ್ದಂಗ ಬಡಿತಿರಲ್ಲ ಇವ. ಹೌದು, ಮತ್ತ ನಮಗ್ ಹಂಗೆ ಹೆಣ್ಮಕ್ಳು ನೀವು ಬಂದ್ ಏನೇನು ಪರ್ಕ್ ಆಗ್ಯದ ಗೊತ್ತ? ಇವತ್ತು ಏನಾಗೈತಿ? 2000 ರೂಪಾಯಿ ಕೊಡಾಕತ್ತಾರ, ಹೌದು, ಬಸ್ ಫ್ರೀ ಮಾಡ್ಯಾರ. ಹೌದು, ಯಾವ ಕೈ ಮುಗಿತೀನಿ, ದಯವಿಟ್ಟು ಬಾಗಲ್ದಂದ್ 10 ಕೆಲಸ ಮಾಡ್ರಿ. ಮೊನ್ನೆ ಕೊಪ್ಪಳದೊಳಗೆ 1.5 ಕ್ವಿಂಟಲ್ ಹೆಣ್ಮಕ್ಳು ಕಿಡಿಕ್ಯಾಗ ಹತ್ಲಾಕ ಹೋಗಿ ನಡಬರ್ಗ ಸಿಗ್ಬಿದ್ದಿದ್ರು. ಭಯ ಇರ್ಬೇಕ. ಸರ್ಕಾರಕ್ಕೆ ಇವತ್ತು ನಾವೊಂದು ವಿನಂತಿ ಮಾಡ್ತೀನಿ. ಇವತ್ತು ನಮ್ಮ ಗಂಡ ಮಕ್ಳಿಗೆ ಏನು ಅನ್ಯಾಯ ಆಗದ ಅಂದ್ರ ಏನಾಗೈತಿ? ಪ್ರೆಗ್ನೆಂಟ್ ಇದ್ದಂತ ಹೆಣ್ಮಕ್ಳಿಗೆ 6000 ರೂಪಾಯಿ ಕೊಡಾಕತ್ತಾರತ್ರಿ. ಏನು ಪ್ರೆಗ್ನೆಂಟ್ ಮಾಡಿದವ್ರಿಗೆ 3000 ರೂಪಾಯಿ ಬೇಡ ನಮಗ? ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೀವ್ ಎಷ್ಟು ಸ್ಟ್ರಾಂಗ್ ಆದ್ರೂ ಮತ್ತೆ ಹೋಗಿ ಒಬ್ರು ಮನ್ಯಾಗ ಮೂಲ್ಯ ಮುಸುರಿ ತಿಕ್ಕವ್ರು ನೀವು. ತಿಕ್ಕಂಗಿಲ್ಲ ಯಾಕಂದ್ರೆ ನಾವು ಅಷ್ಟು ಕಲ್ತಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಆಗಿರ್ತೀವಿ ನಾವು. ಬಾಯ್ ಹಿಂದೆ ಬಾಯ್. ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರಿಗೆ, ಅದ್ಭುತವಾಗಿರುವಂತಹ ಹಾಸ್ಯ ಕಲಾವಿದೆ. ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆ, ಜಾನಪದ ಹಮ್ಮೀರ, ಕುಡಿಮೀಸೆಯ ಸರ್ದಾರ ಮ್ಯೂಸಿಕ್ ಮೈಲರವ್ರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಜೋರಾದ ಚಪ್ಪಾಳೆ. ಯಾದಿ ಮೇಲ ಶಾದಿ ಹಾಡನ್ನು ಹಾಡಿ ಜನಮನ ಗೆದ್ದಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು, ಅದ್ಭುತವಾಗಿರುವಂತಹ ಜಾನಪದ ಗಾಯಕರು. ಇವತ್ತು ನಮ್ಮ ಮಿರ್ಗಿ ಗ್ರಾಮಕ್ಕೆ ಸ್ವಾಗತವನ್ನು ಗೈತಾ ಇದ್ದೇನೆ. ಈಗ ಮುಂದಿನ ಗೀತೆ ಹಾಗೆ ಅದು ಬ್ಯಾರೇನೇ ಐತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚೇರಿ ಅವರು ಕೂಡ ಬಂದಿದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ಗೋಡೆಕರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ. ನೇರವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ. ಎಲ್ಲರೂ ಆರಾಮದಿರಿ ಅಣ್ಣ? ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮಿಂದನೇ ವೈರಲ್ ಆಗಿರುವಂಥ ಗೀತೆ. ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡ ನೀನ, ನಾ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀನ, ಗೆಳತಿ ನನ್ನ ಹೆಸರಿಡ ನೀನ. ಅದ್ಭುತ ಒಂದು ಜಾನಪದ ಗೀತೆ ಕೇಳಿ ಆನಂದಿಸಿ. ನಿನ್ನ ಮಾತು ಕೇಳಿದ್ರೆ ಏನ್ ನೆನಪಾಕದು ಗೊತ್ತಂದ ನನಗೆ? ಲವ್ ಮಾಡ್ದಕ್ಕೆ ಕೈ ಕೊಟ್ಟು ಹೋಗಿ 15 ವರ್ಷದ ಮ್ಯಾಗ ಇಂತ ಮಿರ್ಗಿ ಜಾತ್ರೆಯಾಗ ದೂರ ನಿಂತು ಮಕ್ಕಳು ಕರ್ಕೊಂಡು ಕಾರ್ಯಕ್ರಮ ನೋಡುವಾಗ ಅಲ್ಲೇ ನಿಂತು ಮರಗುವಂಗ ಆಗ್ಬೇಕ್ರಿ. ಹಂಗ ನಮ್ಮ ಹುಡುಗರು ಮತ್ತ ಮರಗೋದ್ರ ಜೊತೆಗೆ ಆಕಿನ ಮಕ್ಕಳು ಅವ್ರ ಮಮ್ಮಿಗೆ ಏನತ್ತಾರ ಗೊತ್ತನ? ಮಮ್ಮಿ ಅವ್ರ ನಮ್ಮ ಪಪ್ಪಾಗಿದ್ರು ಮಸ್ತ್ ಹಾಕಿತ್ ನೋಡುತ್ತೆ ಅಂತ ಜವಾರಿ ಭಾಷೆ ಜಾನಪದ ಕಲಾವಿದರು ನಮ್ಮ ಮ್ಯೂಸಿಕ್ ಮೈಲಾರಿ ಅವರು.
ಇಂಡಿಯ ತಾಲೂಕಿನಲ್ಲಿ ಇವತ್ತು ಮಿರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ, ಅಷ್ಟೇ ಅದ್ದೂರಿಯಾಗಿರುವಂತಹ ಒಂದು ಜಾತ್ರೆ ಕಾರ್ಯಕ್ರಮ, ಮದ್ದು ಸುಡುವಂತ ಕಾರ್ಯಕ್ರಮ. ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ, ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತು. ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡಿದೇವೆ, ಬಹಳ ಚಂದ ಅನಿಸ್ತು. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನ್ನು ಬರಮಾಡಿಕೊಂಡಿರುವಂತ ಕಮಿಟಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾಯಂದ್ರ ಬಹಳ ಜನ ಇದ್ದೀರಿ, ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು. ಯಾವ ಮನಸ್ಸು ಬಿಚ್ಚರೇನಾಗ್ರಿ, ಮನಸ್ಸು ಮುಚ್ಚರೇನಾಗ್ರಿ, ಮಗಲ್ ಕೂತವ್ರು ತೊಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ, ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ. ಯಾಕೆ ಹೆಣ್ಮಕ್ಳು ಮಾತೇರತ್ ಕರಿತೇವಂದ್ರ ಜಾಸ್ತಿ ಮಾತಾಡ್ತಾರಂತ ಮಾತೇರತ್ ಕರಿತೇವ್ರಿ. ಮೇಡಮ್ ಅವ್ರು ಬಂದ್ರ ಅನ್ಕೊಂಡೇನ ಯಾಕೆ ಹೋಗಿ ಹೊಡ್ಯಾತಾರ, ಏನು ಬರಿಗೆಟ್ಟಿರು ನಮ್ಗಿಂತ ಹೆಚ್ಚು ನೀವು. ಗುಮ್ಮಟ ನಗರಿ ಹೆಮ್ಮೆ ಗಾಯಕಿ ನಮ್ಮ ಡೈಲಾಗ್ ಕ್ವೀನ್ ಲಕ್ಷ್ಮಿ ವಿಜಯಪುರ ಅವ್ರನ್ನ ವೇದಿಕೆ ಬರಮಾಡ್ಕೊಂಡಿವೆ. ದಯವಿಟ್ಟು ಬರ್ರಿ, ಇನ್ನೊಂದು ಜೋರಾದ ಚಪ್ಪಾಳೆ. ಹಂಗೆ ಮಧ್ಯದಲ್ಲಿ ಒಂದೊಂದು ಮಾತು ಹೇಳ್ತಿರ್ತೀನಿ ಹುಡುಗರಿಗೆ. ಇತ್ತಿತ್ತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯಾರು ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನಿ ಹೊರಸಲ ದಾಟಿದ್ರಿ ಎದುರಿಗೆ ಅತ್ತೆ ಮಾವನ ಫೋಟೋ ಗುಂಟಕ್ಕೆ ಬಡದ್ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ. ಅದಕ್ಕೆ ಹೇಳೋದ್ರಿ, ತಂದೆ ತಾಯಿ ಹೇಳೋಂತ ಹುಡುಗಿನ ಮದುವೆ ಮಾಡ್ಕೋರಿ, ಜೀವನ ಚಂದ ಇರ್ತೈತಿ. ಯಾಕಂದ್ರ ತಂದೆ ತಾಯಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ. ಅವನವನ್ ಇಂತ ಹುಡುಗಿಯಾರ ಹತ್ತು ಹೋದ್ರೆ ಏನಾಯ್ತು, 11ನೇ ತರೋ ಶಕ್ತಿ ದೇವ್ರ ನಮಗ್ ಕೊಡ್ತಾನ. ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲ ನಮ್ಮಂತವ್ರ ಹುಡುಗಿಯರ್ ಪಡ್ಯಾಕ ಹಿಮಾಲಯದಾಗ 100 ವರ್ಷ ತಪಸ್ ಕುಂದಿರ್ಬೇಕು. ಹಿಮಾಲಯ ಹಿಮಾಲಯ ಅದೇ ಬರ್ಪೊಳಗ್ ಕುಂದಿರ್ತಿರಲ್ಲ, ಹಿಮಾಲಯದಾಗ ತಪಸ್ ಮಾಡಿರ್ಬೇಕು. ಬಾಳ ಮಾತಾಡಬೇಡ ಸರಿ. 30 ರೂಪಾಯಿ ಪೆರಿಯಲ್ ನವ್ಲು ಹಚ್ಕೊಳ್ಳು, ನಿಮಗೆ ಇಟ್ಟಿರ್ಬೇಕಾದ್ರೆ ಅವ್ನು 290 ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಹಾಕ್ಲಾರ್ದೆ ಹೊಡೆದು ಹೆಣ್ತಿ ಗೊತ್ತಲ್ಲಾರ್ದಂಗ ಮೇಂಟೈನ್ ಮಾಡ್ತೇವೆ, ನಮಗೆ ಇಟ್ಟಿರ್ಬಾರ್ದು. ಅದಕ್ಕೆ ನಾವು ಹೆಣ್ಮಕ್ಳು ನಂಬಂಗಿಲ್ಲ ಗಂಡ ಮಕ್ಳಿಗೆ, ಹೌದಿಲ್ಲ? ನಂಬಂಗಿಲ್ಲ. ಬರ್ರಿ ಒಂದ್ಸಲ ಚಪ್ಪಲ್ ನಮ್ಮ ಹೆಣ್ಮಕ್ಳು ಎಲ್ರು. ಸೇಮ್ ರೊಟ್ಟಿ ಬಡ್ದಂಗ ಬಡಿತಿರಲ್ಲ ಯವ್ವ. ಹೌದು, ಮತ್ತ ನಮಗ್ ಹಂಗೆ ಹೆಣ್ಮಕ್ಳು ನೀವು ಬಂದ್ ಏನೇನು ಪರ್ಕ್ ಆಗ್ಯದ ಗೊತ್ತ ಇವತ್ತು? ಏನಾಗೈತಿ? 2000 ರೂಪಾಯಿ ಕೊಡಾಕತ್ತಾರ, ಹೌದು, ಬಸ್ ಫ್ರೀ ಮಾಡ್ಯಾರ. ಹೌದು, ಯಾವ ಕೈ ಮುಗಿತೀನಿ, ದಯವಿಟ್ಟು ಬಾಗಲ್ದಂದ್ 10 ಕೆಲಸ ಮಾಡ್ರಿ. ಮೊನ್ನೆ ಕೊಪ್ಪಳದೊಳಗೆ 1.5 ಕ್ವಿಂಟಲ್ ಹೆಣ್ಮಕ್ಳು ಕಿಡಿಕ್ಯಾಗ ಹತ್ಲಾಕ ಹೋಗಿ ನಡಬರ್ಗ ಸಿಗ್ಬಿದ್ದಿದ್ರು. ಭಯ ಇರ್ಬೇಕ. ಸರ್ಕಾರಕ್ಕೆ ಇವತ್ತು ನಾವೊಂದು ವಿನಂತಿ ಮಾಡ್ತೀನಿ. ಇವತ್ತು ನಮ್ಮ ಗಂಡ್ಮಕ್ಳಿಗೆ ಏನ್ ಅನ್ಯಾಯ ಆಗದ ಅಂದ್ರ ಏನಾಗೈತಿ? ಪ್ರೆಗ್ನೆಂಟ್ ಇದ್ದಂತ ಹೆಣ್ಮಕ್ಳಿಗೆ 6,000 ರೂಪಾಯಿ ಕೊಡಾಕತ್ತಾರತ್ರಿ. ಏನು ಪ್ರೆಗ್ನೆಂಟ್ ಮಾಡಿದವ್ರಿಗೆ 3,000 ರೂಪಾಯಿ ಬೇಡ ನಮಗ? ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೀವ್ ಎಷ್ಟು ಸ್ಟ್ರಾಂಗ್ ಆದ್ರೂ ಮತ್ತೆ ಹೋಗಿ ಒಬ್ರು ಮನ್ಯಾಗ ಮೂಲ್ಯ ಮುಸುರಿ ತಿಕ್ಕವ್ರು ನೀವು. ತಿಕ್ಕಂಗಿಲ್ಲ ಯಾಕಂದ್ರೆ ನಾವು ಅಷ್ಟು ಕಲ್ತಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಆಗಿರ್ತೀವಿ ನಾವು. ಬಾಯ್ ಹಿಂದೆ ಬಾಯ್. ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರಿಗೆ, ಅದ್ಭುತವಾಗಿರುವಂತಹ ಹಾಸ್ಯ ಕಲಾವಿದೆ. ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆ, ಜಾನಪದ ಹಮ್ಮೀರ, ಕುಡಿಮೀಸೆಯ ಸರ್ದಾರ ಮ್ಯೂಸಿಕ್ ಮಹಿಳೆಯರವರ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಜೋರಾದ ಚಪ್ಪಾಳೆ. ಯಾದಿ ಮೇಲ ಶಾದಿ ಹಾಡನ್ನು ಹಾಡಿ ಜನಮನ ಗೆದ್ದಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯವರು, ಅದ್ಭುತವಾಗಿರುವಂತಹ ಜಾನಪದ ಗಾಯಕರು, ಇವತ್ತು ನಮ್ಮ ಮಿರ್ಗಿ ಗ್ರಾಮಕ್ಕೆ ಸ್ವಾಗತವನ್ನು ಗೈತಾ ಇದ್ದೇನೆ. ಈಗ ಮುಂದಿನ ಗೀತೆ ಹಾಗೆ ಅದು ಬ್ಯಾರೇನೇ ಐತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚೇರಿ ಅವರು ಕೂಡ ಬಂದಿದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ಗೋಡೆಕರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ. ನೇರವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ. ಎಲ್ಲರೂ ಆರಾಮದಿರಿ ಅಣ್ಣ? ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮಿಂದನೇ ವೈರಲ್ ಆಗಿರುವಂಥ ಗೀತೆ. ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡ ನೀನ, ನಾ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀನ, ಗೆಳತಿ ನನ್ನ ಹೆಸರಿಡ ನೀನ. ಅದ್ಭುತ ಒಂದು ಜಾನಪದ ಗೀತೆ ಕೇಳಿ ಆನಂದಿಸಿ. ನೀನು ಮಾತು ಕೇಳಿದ್ರೆ ಏನೇನಪ್ಪಾಕದು ಗೊತ್ತಂದ ನನಗೆ. ಲವ್ ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ 15 ವರ್ಷದ ಮ್ಯಾಗ ಇಂತ ಮಿರ್ಗಿ ಜಾತ್ರೆಯಾಗ ದೂರ ನಿಂತು ಮಕ್ಕಳು ಕರ್ಕೊಂಡು ಕಾರ್ಯಕ್ರಮ ನೋಡುವಾಗ ಅಲ್ಲೇ ಮರಗುವಂಗ ಆಗ್ಬೇಕ್ರಿ. ಹಂಗ ನಮ್ಮ ಹುಡುಗರು ಮತ್ತ ಮರಗೋದ್ರ ಜೊತೆಗೆ ಆಕಿನ ಮಕ್ಕಳು ಅವ್ರ ಮಮ್ಮಿಗೆ ಏನತ್ತಾರ ಗೊತ್ತನ? ಮಮ್ಮಿ ಅವರ ನಮ್ಮ ಪಪ್ಪ ಆಗಿದ್ರು ಮಸ್ತ್ ಹಾಕಿತ್ ನೋಡುತ್ತೆ. ಅಂತ ಜವಾರಿ ಭಾಷೆ ಜಾನಪದ ಕಲಾವಿದರು ನಮ್ಮ ಮ್ಯೂಸಿಕ್ ಮೈಲಾರಿ. 8 ದಿನ ಜಾಕ ಮಾಡ್ಬೇಡ್ರಿ ಇಬ್ರು.
ಏದ ಬಾಯಿಲಿ ಆಕೆ ಮೂತು ಕೊಟ್ಟಾಳಿಲ್ಲ ಅದು ತೊಳೆದು ಹೋಗ್ಬಿಡುತ್ತಾ ದಿನ ಕೌದಿ ಹೊಚ್ಕೊಂಡು ಹಿಂಗೆ ಹಾಕ್ಕೊಂಡು ರಾಜ ರಾಜ ಮಾಡ್ತಿಲ್ ಮನ್ಯಾಗ ನಿಮ್ಮವ್ ಬಂದು ಕೇಳಿದ್ರ ಅಂತಾಳ ಯಾಕೆ ಹಿಂಗ್ಯಾಕೆ ಮಾಡಕತ್ತೇನ ಯವ್ವ ಬರ್ರಿ ಬೆಂಕಿಲತ್ತ ಬರ್ತಾಳೆ ಬೇ ಅನ್ನ ಏನಂತೇಳ ಮಮ್ಮಿ ಬಂದಾಳೇನ ಮಮ್ಮಿ ಬಂದಾರ ಎಲ್ಲದಾರ ಬಂದಿಲ್ಲ ಅಯ್ಯ ಬಂದಾಳ ಅಂದ್ರೆ ನಿಮ್ಮ ಮಮ್ಮಿ ಬಂದಿಲ್ಲ ಏ ಬರ್ಲಾರ್ದನ ನಮ್ಮನೆ ಎಬ್ಸಿರಿ ಅನ್ಲೇ ನೀವು ಏ ಬಾಯಿಲಿ ಇವನಿಗೆ ನೀ ಎಷ್ಟ ನೀ ಎಷ್ಟ ಲೇ ನಾ ಇಬ್ರು ಹಂಚ್ಕೊಂಡು ಡ್ಯಾನ್ಸ್ ಮಾಡಂತ ಏನಿಲ್ಲ ಮತ್ತು ನಾವು ಕಿಸ್ ಕೊಡೋ ನೀ ಯಾಕೆ ದಬ್ಬಿದ್ದೆ ನೀವೊಂದು ಕೊಟ್ಟಿದ್ರೆ ಮಾತು ಮುಗಿದೋಕಿತ್ತಪ್ಪ ಇದು ಅನ್ಲೇ ದೋಸ್ತಿ ನಿಮ್ಮದು ನಿಮಗೆ ಆಂಟಿ ಹಬ್ಬಕ್ಕೆ ಕೊಡೋ ಆಂಟಿ ಅನ್ನಬಿಡ್ಲಿ ಅಪ್ಪ ಆಂಟಿ ಅನ್ನವ ಅವ ನೀ ಬೇಜಾರ್ ಮಾಡ್ಕೊಂತಿದ್ದ ನಿನಗ ಆಂಟಿ ಅಂತ ಹೇಳ್ಯ ನಾವು ಲೇ ನಾ ಚಂದಿಲ್ಲ ಅನ್ಲಿ ಇಲ್ಲ ಅಪ್ಪಿ ಒಂದ ಕಿಸ್ಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೋಗ್ಲಿ ಬಿಡು ಎಷ್ಟನೇ ಸಾಲಿ ಇಲ್ಲೈತಿ 7ನೇತ್ತು ಎಷ್ಟು ವರ್ಷದಿಂದ ಬಾಲಿ ಹೇಳು ನೀ ಎಷ್ಟೈತಿ ಹೇಳು ಯಾರ ಐತ್ ನಿನ್ನ ಮಗಳ ಈಗ ಎಷ್ಟು ವರ್ಷದಿಂದ ಈ ನಡ ಹಿಡಿಬೇಕಾರ ಓಡೋಕಿದ್ದೆ ಇಬ್ರು ಸೇರಿ ಹಿಡ್ಕೊಂಡದ ಅವ ನಾಚಿ ಬಂದಲ್ಲಿ ಈಗ ನೀ ಕೇಳೋದಿಲ್ಲ ಅದಕ್ಕೆ ನಾಚಿ ಬಂದಿದ್ದವ್ರಿ ಹಾ ಅವನಿಗೆ ಅಯ್ಯೋ ಏನಾಗ್ಬೇಕು ಅಣ್ಣ ಏನಾಗ್ಬೇಕು ಕಾಕ ಎಂಥ ಮಗನ ಪಡೆದೆ ಎಲ್ಲೋ ಬ್ಯಾಂಕಿನಿ ಯಾಕೆ ಬೈತೀನಿ ಆ ಏ ಶೇಖಪ್ ಕಾಕ ಬೆಂಕಿಲತ್ತ ನಾಡ ಹಿಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗ ಮಾಲಿ ಹಾಕಿ ಊರು ತುಂಬ ಮೆರವಣಿಗೆ ಮ್ಯಾನಿ ಲೇ ಬಾಯ್ ABCD ಎಸದು ನೀವು ಒಬ್ರು ಹೇಳ್ರಿ ಅವನು ಕೇಳಂತ ಸಾಲಿಗೆ ಬಾಯ್ಲಿ ಸಾಲಿಗೆ ಇಬ್ರು ಕೊಡೋಕಿರ್ಲ ನಾವು ಹೋಗಂಗಿಲ್ಲ ಮತ್ತೆ ಏನ್ ಮಾಡ್ತಿ ಮನ್ಯಾಗ ಕುರಿ ಕಾರ್ ಏನ್ ಮಾಡ್ತಿ ಕುರಿ ಕುರಿ ಕಾಯ್ದು ತಲೆ ಕೆಡ್ಸೋಬಿಡು ದೋಸ್ತ ಕಲ್ತವ ಯಾವಂಗ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ 50 ಮಂದಿ ಸಾಲಿ ಕಲ್ತ ನಾವು 100ಕ್ಕೆ 100 ಅಂಕ ತೊಂದ್ರಂದ್ರೆ ಒಬ್ಬ ನೌಕರಿ ಸಿಗುತ್ತೆ ಉಳ್ದಾರ ಏನ್ ಮಾಡೋದು ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದುಕವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದುಕವಂಗ 1000 ದಾರಿ ಎಲ್ಲರ ದುಡುತ್ತೀವಿ ಬಾಯ್ಲಿ ಒಂದು ಕುರಿಗೆ ಏಸು ರೊಕ್ಕ 10,000 ಏಸದು ಕುರಿ 20 ಕುರಿ ಒಂದು ವರ್ಷಕ್ಕೆ ಎಷ್ಟು ಅಕ್ಕವು 40 2 ವರ್ಷಕ್ಕೆ 60 ಕುರಿ 10,000 ರೂಪಾಯಿ ಒಂದು ಕುರಿ ಅಂದ್ರೆ 60 ಕುರಿಗೆ ಏಟದಣ ಬಂದ್ ಲಗವಡೆ ನೀವು ಮುಂದವ್ ನ್ಯಾವ್ನ ನೌಕರಿ ಏ ಇನ್ನೂ ಮುಗುದಿಲ್ಲ ಬಾಯಲ್ಲಿ ಅಲ್ಲ ನೀ ಹೋಗ ಅವನ್ ಯಾಕೆ ಕರ್ಕೊಂಡ್ ಹೊಂಟಿ ನೀ ಬೇಕಾದ್ರೆ ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿಯ ಮಾಡ್ತಾರ ನನಗೆ ಲೆಕ್ಕ ಕರೆದು ಬಿಡೈತಿ ಈಗ ಸರಿ ಕೇಳಿ ಏನ ಹೇಳಾತ ಇಬ್ರು ಕುರಿ ಕಾಯಕ್ ಹೋಗಿರನ ಇಲ್ಲ ಅವ ಸಾಲಿಗೆ ಹೋಗ್ತಾನ ಅವ ಅಂದ್ ಸಂಜೆ ಒಟ್ಟು ಇಬ್ರು ಯಾವಾಗ ಬಿಟ್ಟು ಹಾಕಿರಿ ನೀವು ರಾತ್ರಿ ಶೆಕಪ್ ಕಾಕ ಇವ್ರು ಯಾವಾರು ಬರೀ ರಾತ್ರಿನ ಐತಪ್ಪ ಅಲ್ಲಿ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏ ನೀ ನಿಮ್ಮ ಕಾಕನ ಯಾಕೆ ನೋಡ್ತೇವಲ್ಲೇ ಬಡಿತೇನ ಹೆದರಿ ಬೇಣ್ಣಿ ಬಾಯ್ಲಿ ನೀ ಸಾಲಿ ಹೋಗೋದಿಲ್ಲ ನೀ ಇಲ್ಲೇ ನಿನ್ ಬೇರೆ ಕೆಲಸ ಬಾಯ್ ನೀ ಹೊಕ್ಕಿಲ್ ದಿನ ಹ್ಞೂ ಅಣ್ಣ ಇತ್ತ ಬಾ ಎಟ್ಟಂತ ಬೇಚಗಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರೆಸ್ತೇವನ ಮಕ್ಕಳು ಮುಚ್ಕೊಂಡು ಸುಮ್ಮನೆ ತಾನೇ ಇಲ್ಲೇ ನೀ ಎಂಟು ಬೇಚಗಾಕಿ ಒಳ್ಳೆ ನಿಮ್ಮ ಸಾಲಿ ಎಲ್ಲೈತಿ ಕನ್ನಡ ಎಲ್ಲೈತಿ ಇಲ್ಲಿ ಇಲ್ಲಿ ಎಲ್ಲಿದ್ಲೆ ಬಸವನಪ್ಪನ ಗುಡಿ ಹಚ್ಚಿ ಬಸವನಪ್ಪನ ಗುಡಿಯಾಗೈತೇನ ಹಚ್ಚಿಕ್ಕ ಹೋಲಿ ಒಂದು ಕೋಳಿಗೆ ಎಸ್ತೀರಿ ಒಂದು ಕೋಳಿಗೆ ಎಸ್ತೀರಿ 2 ಕೋಳಿಗೆ 3 ಕೋಳಿಗೆ 4 ಕೋಳಿಗೆ 5 ಕೋಳಿಗೆ ಇತವಲ್ಲಿ ಹೊರ್ರಿ ಚಾಪಾಳಿನ ಇದು ಬ್ಯಾಂಕಿ ನಮ್ಮ ಹುಲಿ ಏನ್ ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಗುಳ್ಳಿ ಆಡಿಸ್ತೀವ ನೀ ಬೆಂಕಿಲ್ಲತನೂ ಬಿಡು ಅಲ್ಲಿ ಅಲ್ಲ ಹೋಲಿ ಬಿಡು ಒಂದು ಟಗರಿಗೆ ಎಸ್ತೀಲಿ ಟಗರ್ ನೋಡಿ ಹೆಂಗಿರುತ್ತೆ ಹೆಂಗಿರ್ತಾವ ಅದು ಏನ್ ತೆಗ್ದ ಮಾಡುತ್ತ ನಮಸ್ಕಾರ ರೀ ಶೆಕಪ್ಪ ಅವ್ರ ಬೆಂಕಿ ಅಂತ ಮಗ ನಡೆದೀವ ನೀ ಟಗರ್ ಏನ್ ಕೆಲಸ ಮಾಡತ್ತಂದ ಇವಾಗ ಕುರಿಯಾಗ ಅದನ್ನ ನೋಡಿ ಇವತ್ತಿಲ್ಲಿ ಎಬ್ಬಿಸ್ಬಿಟ್ಟ ನೀವ
ಬಾಯ್ಲಪ್ಪ ಬಾ ಅದು ಬಿಡು ಹೋಗ್ಲಿ ಒಂದು ಟಗರಿಗೆ ಏಸ್ತಿಲಿ ಒಂದು 2 ಟಗರಿಗೆ ಎರಡು ಅಲ್ಲಿ ಮೈಕ್ ತಗೋ ಕೈ ಹಿಡ್ಕೊ 3 ಟಗರಿಗೆ 3 4 ಟಗರಿಗೆ 4 5 ಟಗರಿಗೆ 5 6 ಟಗರಿಗೆ 6 10 ಟಗರಿಗೆ 10 ಟಗರಿಗೆ 20 ಹೆಂಗ ಕೊಲೆ ಬರ್ಲಿ ಜೋರ ಚಪ್ಪಾಳೆ ಈಗ 1ನೇ ಟೀಚರ್ಗೆ ಏಸ್ತಿಲಿ 2ನೇ ಟೀಚರ್ಗೆ 2 3ನೇ ಟೀಚರ್ಗೆ 3 4ನೇ ಟೀಚರ್ಗೆ 4 5ನೇ ಟೀಚರ್ಗೆ 5 10ನೇ ಟೀಚರ್ಗೆ 10 ಸತ್ತವ ಮಾಸ್ತರ ಲೇ ನಿಮ್ಮ ಮಾಸ್ತರ ರಾವ್ನ ಅನ್ಲೆ 1ನೇ ಟೀಚರ್ಗೆ ಏಸ್ತಿಲಿ ಮತ್ತೆ 2ನೇ ಟೀಚರ್ಗೆ ಯಾರು ತಲೆ ಹಂಗ ಕೌಲೆ ನಿಂದ ತಪ್ಪ ಅಲ್ಲಪ್ಪ ಮುತ್ತಿನ ತಪ್ಪ ಅದ ಯಾವಾಗ ಮುತ್ತು ಶಕ್ತಿ ಅರುಮರು ಆಗ್ಬಿಟ್ಟಿನಿ ನೀ ಹಿಂಗ ಮಾಡು ಸಣ್ಣ ಸಣ್ಣ ಹುಡ್ರ ಜೀವನ ಹಾಳು ಮಾಡಿಟ್ಟಿ ಲೇ ಮತ್ತೆ ಇದ ಟೆನ್ಷನ್ ಕೌದಿ ಹರಿದಿರಿ ನೀವು ಸೀದಾ ಹೋಗಿ ಮನೆಗೆ ಹೋಗಿ ಮಕ್ಕೋರಿ ಹಾ ಮತ್ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಮಕ ನೋಡು ನಿಮ್ಮ ಲೇ ನೋಡ್ಲಿ ನಮ್ಮ ಕಾಕನಾರ ನೋಡ್ಲಿ ಎಂತ ಸಂಭಾಯ್ತು ಹೊಟ್ಟೆಗೆ ಅಂತ ಹುಟ್ಟಿ ಬಿಟ್ಲೆ ನೀ ಅಂತ ನಾ ಅಂತೀನಂದ್ರಿ ನೀವು ಅಯ್ಯೋ ಮಕ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ 6 ಅಂದ್ರೆ ಮಗ 3 ಅಂತಾನೆ ಈಗ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರ ಏನ ಕೆಲಸ ಮಾಡ್ತೀನಿ ಅಂದ್ರು ತಲೆ ತೆಗಿಸಿ ಹೇಳ್ಬೇಡ ಹೆಮ್ಮೆ ಅಂತ ಹೇಳ ಕುರಿ ಕಾಯುವಂತ ಕುರುಬದಿನ ಅಂತ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು